ನೀವು ನೋಡ್ತಾ ಇದ್ದ ಅಕ್ಷಪ್ ಪಿಜನ್ ಲವ್ ಯೂಟ್ಯೂಬ್ ಚಾನಲ್. ನಿಮಗೆ ಸ್ವಾಗತ. ನಿನ್ನೆ ಜಾಕು ಆಡಿಸಿದ್ವಿ. ಇವತ್ತಾದರೂ 3 ಗಂಟೆ ಆಯಿತು, ಆಗಲೇ ಇನ್ನೂ ಬಂದಿಲ್ಲ. ನೋಡೋಣ, ಇನ್ನೊಂದು 2 ದಿವಸ ನೋಡೋದು. ಬಂದರೆ ಬಂತು, ಇಲ್ಲಾಂದರೆ ಇಲ್ಲ. ನಮ್ಮ ಪಕ್ಕದ ಊರಲ್ಲಿ ಯಾರ ಹತ್ರ ಸಾಕಿದ್ರೆ ಅವ್ರ ಮನೇಲಿ ಹತ್ರಕ್ಕೆ ಹೋಗ್ಬಿಟ್ಟು ನೋಡ್ಕೊಬಿಡೋದು. ಇದ್ರದ್ದು ಇನ್ನೂ ಬ್ರೀಡಿಂಗ್ ನಡೀತಾನೆ ಇದೆ. ಇವತ್ತಿನ ಟಾಪಿಕ್ ಬಂದು ಯಾರ್ಯಾರು ಎಂತೆಂಥ ಅಕ್ಕಳನ್ನ ಸೆಲೆಕ್ಟ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಅಂದರೆ 3 ಥರ ಜನಗಳಿರ್ತಾರೆ. ಒಬ್ಬರು ಇದು ಮಾಮೂಲಿ ಶೋಕಿ ಮಾಡೋಕ್ಕೆ ಅಂತ ಸುಮ್ಮನೆ ಪಟ್ಟಗಳು ತೆಗೆಸ್ಕೊತಾರೆ. ಆಮೇಲೆ ಇನ್ನೊಬ್ಬರು ಒಳ್ಳೆ ಪಟ್ಟ ತೆಗೆಸ್ಕೊಂಡು ಸೀಲ್ಗಾಡಿಸ್ಬೇಕು ಅಂತ. ಇನ್ನೊಬ್ರು ಸೀಲ್ಗೆ ಅಂತಲೇ ಇಟ್ಕೊಂಡಿರ್ತಾರೆ ಸಪ್ರೇಟ್ ಅಕ್ಕಿಲು. ಸೀಲ್ಗಾಡಿಸೋರು ಏನು ಮಾಡ್ತಾರೆ ಗೊತ್ತಾ? ಈ ವರ್ಷ ಟೂರ್ನಿಮೆಂಟ್ ಮುಗಿದೋಗಿದೆ. ನೆಕ್ಸ್ಟ್ ವರ್ಷ ಬರುತ್ತಲ್ಲ, ನೆಕ್ಸ್ಟ್ ವರ್ಷ ಅಷ್ಟೊತ್ತಿಗೆ 5ನೇ ಕಲ್ಲಿಯಲ್ಲಿರೋ ಪಟ್ಟಗಳು ಎತ್ಕೊಳ್ಳಿ ಅಷ್ಟೊತ್ತಿಗೆ ದಸ್ತ ಆಯ್ತವೆ. 5ನೇ ಕಲ್ಲಿ ಪಟ್ಟೆಯಿಂದನೂ ಚೆನ್ನಾಗಿ ರೂಢಿ ಮಾಡ್ಕೊಂಡು ಬನ್ನಿ ನೀವು. ಅವಾಗ ಚೆನ್ನಾಗಿ ರೂಢಿ ಆಗುತ್ತೆ. ತಿರ್ಗಿ ಅಕ್ಕಿ ಪಳಗಿಸ್ಕೊಳಕ್ಕೂ ಆಗುತ್ತೆ. ತಿರ್ಗಿ ಆಮೇಲಿಂದ ಇದು ಅಕ್ಕಿಗಳು ತುಂಬ ಆ್ಯಕ್ಟಿವ್ ಆಗಿರ್ತವೆ ನಿಮ್ಮ ಮನೆಯಲ್ಲಿ. ಆಮೇಲಿಂದ ಭಯ ಇಲ್ದಂಗೆ ಇರ್ತವೆ. ಆಮೇಲಿಂದ ನೀವು ಏನು ಮಾಡ್ತೀರ ಗೊತ್ತಾ? ಇದು ಒಳ್ಳೆ ಟ್ರೈನಿಂಗ್ ಕೊಡಿ ಅದಕ್ಕೆ. ಅಂದರೆ ಟೂರ್ನಿಮೆಂಟ್ಸ್ಗೆ ಏನೇನು ರೂಲ್ಸ್ ಇರ್ತವೆ ಅವೆಲ್ಲ ಟ್ರೈನಿಂಗ್ ಕೊಡಿ. ಅವಾಗ ನಿಮಗೆ ಅವಾಗ ಅಕ್ಕಿನ ನೀವು ಕರೆಕ್ಟಾಗಿ ನೋಡ್ಕೋಬೋದು. ಫಸ್ಟಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ನೀವು ನೀಟಾಗಿ ನೋಡ್ಕೋಬೋದು. ಮೇಂಟೆನೆನ್ಸು ಸರಿಯಾಗಿರ್ತೈತೆ. ಅದರಿಂದ 5ನೇ ಕಲ್ಲಿ ಪಟ್ಟ ಇದ್ದಾಗೆ ಎತ್ಕೊಬಂದು ಸಾಕೊಳ್ಳಿ. ಆಮೇಲಿಂದ ಹಂಗೆ ಟ್ರೈನಿಂಗು ಕೊಡ್ತಾ ಹೋಗಿ 7ನೇ ಕಲ್ಲಿಂದ ಟ್ರೈನಿಂಗ್ ಕೊಟ್ಕೊಂಡೋಗಿ. ಆಮೇಲಿಂದ ನೀವು ಬೇಕಾದರೆ ಮುಂದಿನ ವರ್ಷ ಸೀಲ್ಗೆ ಆಡಿಸ್ಕೋಬೋದು. ಅಕ್ಕಿಲನ್ನ ಗ್ಯಾರಂಟಿ ಕೊಡ್ತಾಯಿದ್ದೀನಿ ನಾನು, ಆಡಿಸ್ಕೋಬೋದು. ಯಾವಾಗಿದ್ರೂ ಪಟ್ಟಗಳು ಒಟ್ನಾಗ ರೂಲ್ಸ್ ಎಲ್ಲ ಚೆನ್ನಾಗಿರಬೇಕು, ಗೊತ್ತಿರಬೇಕು ನಿಮಗೆ. ಅವಾಗ ಆಡಿಸ್ಕೋಬೋದು. ಆಮೇಲಿಂದ ಇನ್ನೊಂದು ಥರ ಜನರಲ್ ಅಂದರೆ, ಇವಾಗ ಟೂರ್ನಿಮೆಂಟ್ಸ್ಗೆ ಬೇಡ ಹತ್ರ ಎತ್ಕೊಬಿಡೋದು ಬಿಟ್ಬಿಟ್ಟು ನಮ್ಮ ಮನೆಗೆ ಅಕ್ಕಿ ಆಡ್ಸೋಣ ಅಂದ್ಬಿಟ್ಟು ಒಳ್ಳೊಳ್ಳೆ ಅಕ್ಕಿ ಎತ್ಕೊಬಂದು ಜೊತೆ ಹಾಕ್ತಾರೆ. ಅದ್ರಲ್ಲಿ ಬರೋ ಪಟ್ಟಗಳನ್ನ ಆಡಿಸ್ಕೊತಾರೆ. ತಿರ್ಗಿ ಅದರಲ್ಲಿ ಬ್ರೀಡಿಂಗ್ ಮಾಡಿಸ್ತಾರೆ. ಅದರಲ್ಲಿ ಬ್ರೀಡಿಂಗ್ ಮಾಡಿಸ್ಕೊಂಡು ತಿರ್ಗಿ ಅವ್ರ ಪಟ್ಟಗಳನ್ನೇ ಆಡಿಸ್ಕೊತಾರೆ. ಅಂಥವ್ರು ಇರ್ತಾರೆ. ಇನ್ನೊಬ್ಬರು ನಂತರ ಅಂದರೆ ಬ್ರೀಡಿಂಗ್ ಪರ್ಪಸ್ಗೆ ಅಂತ ಇಟ್ಕೊಂಡಿರ್ತಾರೆ. ಅಂದರೆ ಶೋಕಿಗೆ ಸುಮ್ಮನೆ ಟೂರ್ನಿಮೆಂಟು ಏನೋ ಅಷ್ಟೊಂದು ಬಿಡೋಲ್ಲ, ಅದರಿಂದ ಸುಮ್ಮನೆ ಇಟ್ಕೊಂಡಿರ್ತಾರೆ. ನಾನು ಟೂರ್ನಿಮೆಂಟ್ ಬಿಡಬೇಕು ಅನಿಸ್ತೈತೆ. ಅಂದರೆ ನಂಗೆ ರೂಲ್ಸ್ ಏನೋ ಅಷ್ಟೊಂದು ಗೊತ್ತಿಲ್ಲ. 10 ಅಕ್ಕಿ ಮೇಲೆ ಇಡಬೇಕು ಟೂರ್ನಿಮೆಂಟಿಗೆ ಬಿಡಬೇಕು ಅಂದರೆ. ಯಾಕೆಂದರೆ 11 ಅಕ್ಕಿ ಇದ್ದರೆ ಚೆನ್ನಾಗಿರ್ತೈತೆ. 10 ಅಕ್ಕಿ ಛತ್ರಿ ಮೇಲೆ ಹಾಕಬೇಕು. ಆಮೇಲಿಂದ 1 ಅಕ್ಕಿನ ಮಾತ್ರ ಆಡಿಸ್ಬೇಕು, ಆಯ್ತಲ್ಲ? ಅವಾಗ ನಿಮಗೆ ಕರೆಕ್ಟಾಗಿರುತ್ತೆ. ಅದರಿಂದ ನಾವು ಆಡಿಸ್ಕೊಳಕ್ಕಾಗಲ್ಲ. ಬಡ ಇಡೋದು 6 ಅಕ್ಕಿ ಅಲ್ಲಿ. ಇವಾಗ 5 ಅಕ್ಕಿ ಇದೆ. ಇನ್ನೊಂದು ಅಕ್ಕಿ ಎತ್ತೋಗಿದೆ. ಇವಾಗ ಗಂಡದಕ್ಕೂ ಟೆಪ್ ಬಿಚ್ಚಿದ್ದೀವಿ, ಹೆಣ್ಣದಕ್ಕೂ ಟೆಪ್ ಬಿಚ್ಚಿದ್ದೀವಿ. ಎರಡೂ ಇವಾಗ ಫ್ರೀ ಆಗಿರುತ್ತೆ. ಅಂದರೆ ನಿನ್ನೆ ಒಂದು ಸಿಂಗಲ್ ಹೊರಟೋಗಿದ್ದು ಜಾಕು. ನಮ್ಮದು ಎಲ್ರಿಗೂ ಗೊತ್ತೇ ಇರ್ತೈತೆ ಜಾಕು. ಅದು ಬರ್ತೈತೆ. ನನ್ನ ಪ್ರಕಾರ ಯಾರೋ ಗಾಬರಿ ಇಕ್ಕಿರೋದು ಅನಿಸ್ತೈತೆ. ಒಂದು 2-3 ಟೈಮ್ಸ್ ಆಗಿತ್ತು, ಆದರೂ ಬಂದಿತ್ತು. ಇವಾಗ ಯಾಕೋ ಹೋದಾಗ ಬಂದಿಲ್ಲ ಇನ್ನು. ನೋಡೋಣ, ಕಾಯೋಣ. ಆಯ್ತಲ್ಲ? ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಟೇಕ್ ಕೇರ್, ಬಾಯ್ ಬಾಯ್. ಸಿ ಯು ನೆಕ್ಸ್ಟ್ ವೀಡಿಯೋ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.